ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ದಿನ ತಳೂರು ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು KVK ಸುತ್ತೂರು ಅವರ ಕಡೆಯಿಂದ. ಈ ದಿನದಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಅದರಲ್ಲಿ ಬರ್ತಕ್ಕಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ವಿಜ್ಞಾನಿಗಳು ಮಾಹಿತಿ ನೀಡಿರ್ತಾರೆ. ಅದ್ರ ಜೊತೆಗೆ ಪಶುಸಂಗೋಪನೆ ಬಗ್ಗೆಯೂ ಸಹ ವಿಜ್ಞಾನಿಗಳು ಮಾಹಿತಿ ನೀಡಿರ್ತಾರೆ. ನಮ್ಮ ಕೃಷಿ ಇಲಾಖೆಯಿಂದ ನಮ್ಮಲ್ಲಿ ಸಿಗ್ತಕ್ಕಂತಹ ಸವಲತ್ತುಗಳು ಮತ್ತು ಏನೆಲ್ಲ ಸೌಲಭ್ಯಗಳು ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ ಈ ದಿನದ ಕಾರ್ಯಕ್ರಮವನ್ನು ಕೈಗೊಂಡಿರ್ತೇವೆ. ಗೊಬ್ಬರಗಳು, ಜೈವಿಕ ಕೀಟನಾಶಕಗಳ ಬಗ್ಗೆ ಬಳಕೆ ಬಗ್ಗೆ ಕುರಿತು ಮಾಹಿತಿ ನೀಡಲಾಗಿದೆ. ನಮ್ಮ ಈ ಕಾರ್ಯಕ್ರಮ ICRJSS ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ವತಿಯಿಂದ ಹಾಗೂ ಎಲ್ಲ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಹಯೋಗದೊಂದಿಗೆ ನಡೀತಾ ಇದೆ. ಇವತ್ತು ಇಲ್ಲಿ ಸಾಕಷ್ಟು ರೈತರು ಮಾಹಿತಿ ಪಡೆಯೋದಲ್ಲದೆ ಅವರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಕೇಳಿ ಸರಿಪಡಿಸ್ಕೊಂಡಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಈ ಮಾಹಿತಿ ಪಡೆದು ಪ್ರಗತಿಪರ ರೈತರ ಜೊತೆ ಆಗಿರ್ಬೋದು ಅಥವಾ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದು ನಂತರ ಕೃಷಿ ಮಾಡಲಿಕ್ಕೆ ಎಲ್ಲ ರಾಮನಗರದವರು ಕೋಡಿಹಳ್ಳಿ ಹೋಬಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇಲ್ಲಿ ವಿಜ್ಞಾನಿಗಳು ಬಂದು ಮುಂಗಾರಿನ ಮುಂಚೆ ಯಾವ್ಯಾವ ರೀತಿ ಕ್ರಮಗಳನ್ನ ಹಮ್ಮಿಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ನಾವು ಹೇಗೆ ನಮ್ಮ ಬೆಳೆಯನ್ನು ರೋಗ ಬಾಧೆ ಮತ್ತು ಕೀಟ ಬಾಧೆಗಳಿಂದ ತಪ್ಪಿಸಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಅವರು ತಿಳಿಸ್ಕೊಟ್ಟಿರೋ ಕ್ರಮಗಳನ್ನೆಲ್ಲ ಅನುಸರಿಸಿ ಒಳ್ಳೆ ಬೆಳೆಬಹುದು ಅಂತ ಆಶಿಸ್ತಿದೀವಿ. ಈ ತರ ಕಾರ್ಯಕ್ರಮ ಮಾಡ್ತಿರೋದು ರೈತರಿಗೆಲ್ಲ ತುಂಬಾ ಅನುಕೂಲವಾಗ್ತಿದೆ. ಮತ್ತೆ ಮುಂಗಾರು ಆದ್ಮೇಲೆ ಯಾವ ಬೆಳೆ ಹಾಕ್ಬೇಕು, ಸಾವಯವ ಕೃಷಿನ ಯಾವ ರೀತಿ ನಡೆಸಬೇಕು, ಸಾವಯವ ಕೃಷಿಯಿಂದ ಯಾವ ರೀತಿ ಉಪಯೋಗ ಆಯ್ತದೆ, ಆ ಉಪಯೋಗದಿಂದ ನಾವ್ ಯಾವ ರೀತಿ ಉಪಯೋಗ ಪಡ್ಕೋಬಹುದು, ಯಾವ ರೀತಿ ನಾವು ಸಾವಯವ ಕೃಷಿನ ಬೆಳೆದು ಹೊರಗಡೆ ಮಾರಾಟ ಮಾಡಿ ನಾವು ಲಾಭ ತಗೋಬಹುದು, ಅದರಿಂದ ನಮ್ಮ ಜೀವನದ ಒಂದು ಮೌಲ್ಯನ ಹೆಂಗೆ ವೃದ್ಧಿಸ್ಕೋಬಹುದು ಅಂತ ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಈ ಒಂದು ಕೃಷಿ ಇಲಾಖೆಯವರು ಕೊಟ್ಟಿರೋ ಮಾಹಿತಿನ ಬಳಸ್ಕೊಂಡು ನಾವು ಮಾವು, ರಾಗಿ ಹಾಗೂ ಭತ್ತ ಸುಮಾರು ಬೆಳೆಗಳನ್ನ ಬೆಳೆದು ತೀರ್ಮಾನ ಮಾಡಿದ್ದೇವೆ. ಜೂನ್ 13ನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ಬೆಂಗಳೂರು ಮಹಾನಗರದಿಂದ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ. ಏನು ಘಟನೆಯಲ್ಲಿ ನೊಂದಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳಾಗ್ಲಿ ಅವೆಲ್ಲ ಅಭಿಮಾನಿಗಳು ಕೂಡ ಬರ್ತಾರೆ. ಯಾರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ದುಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೂನ್ 13ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಪ್ರತಿಭಟನೆ ಅವತ್ತೇ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಲಿದ್ದೇವೆ. 14ನೇ ತಾರೀಕು ಜೂನ್ 14ನೇ ತಾರೀಕು ಸೋಮವಾರ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ನಮ್ಮ ಮಂಡಲಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡಲಿದ್ದೇವೆ. 2ನೇ ಹಂತದ ಹೋರಾಟ. Himanshu Pathak, Director General. Pathak has over 32 years of. He has got 4 orders for Srimati Kusmavati, Sri and Dr. N. Basavaraj, Professor of Medal for highest OGP and MSRGP and MS Horticulture Limited. The prestigious fellowships highest OGP and MS United Kingdom, Australia, Philippines and USS Gold Medal for highest OGP gold medal. 3 orders to come in the state. minimum code. चाहिए और इस दिशा में सक्रिय प्रयास करना चाहिए. भारत में कई कृषि जलवायु क्षेत्र हैं जो नाजुक और कोमल फूलों की खेती के लिए अनुकूल है. आज फूलों की खेती कई राज्यों में व्यावसायिक रूप से की जा रही है. हमारा देश फूलों का बहुत बड़ा निर्यातक देश है. आप सभी जानते हैं कि फ्लोरिकल्चर हॉर्टिकल्चर की एक शाखा है जिसमें फूलों की पैदावार, मार्केटिंग, कॉस्मेटिक
और परफ्यूम इंडस्ट्री के अलावा फार्मास्यूटिकल आदि शामिल है। युवा इस व्यवसाय को शुरू करके अच्छी खासी कमाई कर सकते हैं। आज दुनिया सस्टेनेबल एग्रीकल्चर, क्लाइमेट स्मार्ट हॉर्टिकल्चर और डिजिटल फार्मिंग जैसे विषयों पर गंभीरता से कार्य कर रही है। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.